ಎಲ್ಲರಿಗೂ ನಮಸ್ಕಾರ. ನಾನು ರೇಷ್ಮಾ. ಸಾತೇಸ್ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ಪನ್ನೀರ್ ಗೀ ರೋಸ್ಟ್, ಚಿಕನ್ ಗೀ ರೋಸ್ಟ್, ಈ ಥರ ಹಲವಾರು ಬಗೆಯ ಗೀ ರೋಸ್ಟ್ ಟ್ರೈ ಮಾಡಿದ್ದೀವಿ. ಇವತ್ತು ನಾವು ಬಹಳ ಸುಲಭವಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಶ್ರೂಮ್ ಗೀ ರೋಸ್ಟ್ ಮನೆಯಲ್ಲೇ ಹೇಗೆ ಮಾಡ್ಕೊಬೋದು ಅಂತ ತೋರಿಸ್ತೀನಿ ನಿಮಗೆ. ಬನ್ನಿ. ಮೊದಲಿಗೆ ಒಂದು ಪ್ಯಾನಲ್ಲಿ 5 ಒಣಮೆಣಸಿನ್ಕಾಯಿ, 2 ಚಮಚ ಧನಿಯಾ, 1 ಚಮಚ ಜೀರಿಗೆ, 1 ಚಮಚ ಕಾಳುಮೆಣಸು, ಅರ್ಧ ಚಮಚ ಸೋಂಪು, 1/4 ಚಮಚ ಮೆಂತೆ, ಗಸಗಸೆ ಅರ್ಧ ಚಮಚ, ಸಾಸಿವೆ ಅರ್ಧ ಚಮಚ. ಇವೆಲ್ಲವನ್ನು ಎಣ್ಣೆ ಹಾಕಿದರೆ ನಾವು ಲೋ ಫ್ಲೇಮಲ್ಲಿ 4ರಿಂದ 5 ನಿಮಿಷ ಹುರ್ಕೊಬೇಕು. ನೋಡಿ, ಈಗ 4ರಿಂದ 5 ನಿಮಿಷ ಆಗಿದೆ. ಇವಾಗ ಇದನ್ನು ಸ್ವಿಚ್ ಆಫ್ ಮಾಡಿಬಿಟ್ಟು ತಣ್ಣಗಾಗಕ್ಕೆ ಬಿಡೋಣ. ನಂತರ ನಾವು ಹುರಿದಿರೋವಂಥ ಮಸಾಲೆನ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು. ಈ ಥರ ಫ್ರೆಶ್ ಆಗಿ ಹುರಿದು ಮಾಡಿಕೊಂಡ್ರೆ ಟೇಸ್ಟಿ ತುಂಬ ಚೆನ್ನಾಗಿರುತ್ತೆ. ಇವಾಗ ಅದಕ್ಕೆ ನಾನು 10ರಿಂದ 12 ಎಸಳು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ಕಾಶ್ಮೀರಿ ಮೆಣಸಿನ್ಕಾಯಿ ಅಥವಾ ಬ್ಯಾಡಗೆ ಮೆಣಸಿನ್ಕಾಯಿ ಒಂದು 5 ಮತ್ತು ಒಂದು 10 ಗೋಡಂಬಿಯನ್ನು ನಾನು ಬಿಸಿನೀರಲ್ಲಿ ಒಂದು 10 ನಿಮಿಷ ನೆನೆಸಿದ್ದೆ. ಇವಾಗ ಆ ನೆನೆಸಿರೋದನ್ನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. 1 ಚಮಚ ಉಪ್ಪು, 1 ಚಮಚ ಲಿಂಬೆಹಣ್ಣು ಜ್ಯೂಸು, 2 ಟೇಬಲ್ ಸ್ಪೂನು ಹುಣಸೆ ಹಣ್ಣಿನ ರಸ ಹಾಕ್ತಾಯಿದ್ದೀನಿ. ಇದು ಇಂಪಾರ್ಟೆಂಟ್, ಹಾಕಲೇಬೇಕು. ಇದೆಲ್ಲವನ್ನು ನೀರು ಹಾಕಿ ಚೆನ್ನಾಗಿ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಬೇಕು. ಇವಾಗ ಒಂದು ಪ್ಯಾನಿಗೆ 2 ಚಮಚ ತುಪ್ಪನ ಹಾಕ್ಕೊತಾ ಇದ್ದೀನಿ. ಇದಕ್ಕೆ 2 ಪ್ಯಾಕೆಟಷ್ಟು ಮಶ್ರೂಮನ್ನು ನಾನು ಉದ್ದುದ್ದವಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾವು ಹೈ ಫ್ಲೇಮಲ್ಲೇ ಹುರಿಬೇಕು. 2 ನಿಮಿಷ ಹುರಿದ್ರೆ ಸಾಕು. ನೋಡಿ, 2 ನಿಮಿಷ ನಾನು ಹೈ ಫ್ಲೇಮಲ್ಲಿ ಹುರಿದ್ರಿಂದ ನೀವು ನೋಡ್ಬೋದು ಮಶ್ರೂಮ್ ಶ್ರಿಂಕ್ ಆಗಿದೆ. ಇವಾಗ ಅದನ್ನು ಬೇರೆ ಪ್ಲೇಟಿಗೆ ತೆಕ್ಕೊಳ್ಳೋಣ. ಅದೇ ಪ್ಯಾನಲ್ಲಿ ನಾನು ಇವಾಗ 3 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸಣ್ಣಕ್ಕೆ ಹೆಚ್ಚಿರುವಂಥ ಈರುಳ್ಳಿ. ಈ ಈರುಳ್ಳಿನ ನಾವು ಚೆನ್ನಾಗಿ ಬ್ರೌನ್ ಆಗೋವರೆಗೂ ಹುರ್ಕೊಬೇಕು. ಇದಕ್ಕೆ ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡ್ರೆ ತುಂಬ ಬೇಗ ಫ್ರೈ ಆಗುತ್ತೆ. ಹಾಗಾಗಿ ನಾನು ಒಂದು ಚಿಟಿಕೆ ಉಪ್ಪು ಹಾಕಿದ್ದೀನಿ. ಆನಿಯನ್ಸ್ ಚೆನ್ನಾಗಿ ಬೇಗ ಬ್ರೌನ್ ಆಗುತ್ತೆ ಅಂತ ನಾವು ನೋಡ್ಬೋದು. ಇವಾಗ ಎಷ್ಟು ಚೆನ್ನಾಗಿ ಬ್ರೌನ್ ಆಗಿದೆ. ಈ ಸಮಯದಲ್ಲಿ ನಾವು ರುಬ್ಬಿರುವಂತಹ ಮಸಾಲೆನ ಹಾಕಿ ಇದನ್ನು ಕೂಡ ನಾವು ಲೋ ಫ್ಲೇಮಲ್ಲಿ ಒಂದು 5ರಿಂದ 6 ನಿಮಿಷ ಹುರ್ಕೊಳ್ಳೋಣ. ಇದು ಮಸಾಲೆ ಹುರಿದಷ್ಟು ರುಚಿ ಜಾಸ್ತಿ. ಈ ಥರ ನಾವು ಚೆನ್ನಾಗಿ ಮಸಾಲೆನೇ ಹುರ್ಕೊಬೇಕು. ಇವಾಗ 5 ನಿಮಿಷದ ನಂತರ ನೀವು ನೋಡ್ಬೋದು ಮಸಾಲೆ ಕಲರು ಹಾಗೂ ತುಪ್ಪ ಹೇಗೆ ಬಿಡ್ಕೊಂಡಿದೆ ಅಂತ. ಈ ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈಗ ಇದಕ್ಕೆ ನಾವು ಹುರಿದಿರುವಂಥ ಮಶ್ರೂಮನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಯಾಕಂದರೆ ನಾವು ರುಬ್ಬೇಕಂದ ಕೂಡ ಉಪ್ಪು ಹಾಕ್ಕೊಂಡಿದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ 5 ನಿಮಿಷ ಬೇಯಬೇಕು. ಯಾಕಂದರೆ ಮಶ್ರೂಮನ್ನು ಮಸಾಲೆನೆಲ್ಲ ಅಬ್ಸಾರ್ಬ್ ಮಾಡ್ಕೊಬೇಕು. ಈ ಥರ ಬಹಳ ಸುಲಭವಾದ ರೆಸಿಪೀಸ್ ನಮ್ಮ ಸಾತೇಸ್ ಕಿಚನಲ್ಲಿ ನೀವು ನೋಡ್ಬೋದು. ಕೊನೆಗೆ ಕರ್ಬೇವಿನ ಸೊಪ್ಪು ಒಂದು 2 ಕಡ್ಡಿ ಹಾಕಿದ್ರೆ ರೆಸ್ಟೋರೆಂಟ್ಗಿಂತನೂ ರುಚಿಯಾದ ಮಶ್ರೂಮ್ ಗೀ ರೋಸ್ಟ್ ಮನೆಯಲ್ಲೇ ರುಚಿಯಾಗಿ ಮಾಡ್ಕೊಬೋದು. ನೀರು ದೋಸೆ ಜೊತೆ, ಅನ್ನಕ್ಕೆ ಸೈಡ್ ಡಿಶ್ ಜೊತೆ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಖಂಡಿತ ಟ್ರೈ ಮಾಡ್ತೀನಿ ಅಂತ ಭಾವಿಸ್ತೀನಿ. ನೋಡಿದ್ರಲ್ಲ ಎಷ್ಟು ಸೂಪರ್ ಡೂಪರ್ ಈಸಿಯಾಗಿ ಈ ರೆಸಿಪಿನ ಮಾಡ್ಬೋದು ಅಂತ. ಮತ್ತೆ ಸಿಗೋಣ ಒಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್.